ಮಕ್ಕಳೆಲ್ಲ ಇವಾಗ ಮತ್ತೆ ಮಳೆ ಹೋದ್ಮೇಲೆ ಮತ್ತೆ ರಂಗೋಲಿ ಬಿಡ್ತಾ ಇದ್ದಾರೆ. ಎಲ್ಲರೂ ಮತ್ತೆ ಬಿಡ್ತಾ ಇದ್ದಾರೆ ರಂಗೋಲಿನ. ಎಲ್ಲ ಅಲ್ಲಿ ಬಂದಿದ್ದಾರೆ ರಂಗೋಲಿ ನೋಡೋದಕ್ಕೆ. ಹಾಗಾಗಿ ಈಗ ಮಳೆ ಹೋಗಿದ ತಕ್ಷಣ ಇಲ್ಲಿ ನೋಡಿ ಈ ಹುಡುಗರೆಲ್ಲ ಬಾಗಿಲು ತೊಳೆದು ನಮ್ಮನೇಲಿ ನಮ್ಮ ಹುಡುಗರೇ ಬಿಡ್ತಾ ಇದ್ದಾರೆ. ಓಕೆ ಓಕೆ ಬಿಡಿ ಬಿಡಿ ಅಂದರೆ ಎಲ್ಲ ಕಲರ್ ಹಚ್ಚಿ ಮತ್ತೆ ರಂಗೋಲಿ ಬಿಡ್ತಾ ಇದ್ದಾರೆ. ನಾನು ಬೇಡ ಬಿಡ್ರು ಅಂದರೂ ಕೇಳ್ತಾ ಇಲ್ಲ, ಎಲ್ಲ ಬಿಡ್ತಿದ್ದಾರೆ. ಬಿಡಿ ಬಿಡಿ, ಅವ್ರು ಖುಷಿ ಯಾಕೆ ತಪ್ಪಿಸೋದು. ನೋಡಿ ಅವರು ಅಲ್ಲೆಲ್ಲ ಈಗ ರಂಗೋಲಿ ಬಿಡ್ತಾ ಇದ್ದಾರೆ. ಇವರು ಪಾಪ ಬಿಟ್ಟಿದ್ದು ಹೊಟ್ಟೋಗಿತ್ತು, ಸೊ ಫೋಟೋ ತಕ್ಕೊಂಡಿದ್ರಂತೆ. ಫೋಟೋ ಇದ್ದರೆ ಸಾಕು ಅಂತೇಳಿ ಈಗ ಮತ್ತೆ ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ. ನಮ್ಮ ಮೋನಿಶಾ ಅವರು ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವರೆಲ್ಲ ಬಂದು ಬರ್ಕೊಂಡು ಹೋದ್ರು, ಊಟ ರೆಡಿ ಇಸ್ಕೊಂಡು ಬರ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿರೋರಿಗೆಲ್ಲ ಗಿಫ್ಟ್ ಅಂತೆ. ಸೊ ನಮ್ಮ ಮೋನಿಶಾ ಅವ್ರಿಗೆ ಗಿಫ್ಟ್ ಬರುತ್ತೆ. ಇವ್ರು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಇವ್ರಿಗೆ ಪ್ರೈಸ್ ಬಂದೇ ಬರುತ್ತಲ್ವೇನಾ. ಇದು ಆಫ್, ಇದು ಫುಲ್ಲು. ಶ್ರೀ ಸೋಮಶೇಖರ್, ನಾನು ಪ್ರೈಸ್ ಕೊಡ್ತೀನಿ. ಅವರೇ ತಾನೇ ಗಿಫ್ಟ್ ಕೊಟ್ಟು. ನೋಡಿ ಇದೊಂದು ಪುಟಾಣಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಲಿಪ್ಕಾರ್ಟಲ್ಲಿ ನಾನು ನನ್ನ ಮಗಳಿಗೆ ಅಂತ ಹೇಳಿ ಒಂದು ನೈಟ್ ಡ್ರೆಸ್ ಬುಕ್ ಮಾಡಿದ್ದೆ. ಸೊ ಅದು ಹೇಗಿದೆ ಅಂತ ಹೇಳಿ ಈಗ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ನೋಡಿ, ರೆಡ್ ಕಲರ್ ಡ್ರೆಸ್, ಇದು ಸ್ಟಾರ್ ಥರ ಇದೆ. ಸೊ ತುಂಬ ಚೆನ್ನಾಗಿದೆ. ಮುಂದೆ ಬಟನ್ಸ್ ಇದೆ, ಕಾಲರ್ ಇದೆ, ಸೊ ಫುಲ್ ಸ್ಲೀವ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದಂತಂತೂ ಸಕ್ಕತ್ತಾಗಿದೆ. ಮಕ್ಳಿಗೆ ಇಷ್ಟ ಆಗುವಂಥ ಮೆಟೀರಿಯಲ್ ಇದು. ಸೊ ನೋಡಿ ಇಲ್ಲಿ. ಸೊ ಪ್ಯಾಂಟ್ ಇದೆ, ಕೆಳಗಡೆ ಈ ರೀತಿ ಬ್ಲೂ ಕಲರಲ್ಲಿ ಒಂದು ಪೈಪಿಂಗ್ ಥರನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನಮ್ಮ ಮಕ್ಕಳು ಈ ಥರ ಸಾಫ್ಟಾಗಿರೋವಂಥ ಡ್ರೆಸ್ಸಸ್ನ ತುಂಬ ಇಷ್ಟಪಡ್ತಾರೆ. ಸೊ ಆ ರೀತಿ ಡ್ರೆಸ್ ಇವತ್ತು ತರಿಸಿದ್ದೀನಿ. ಸೊ ನೈಟ್ ಸೂಟ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ. ಮತ್ತು ಇನ್ನೊಂದು ಬುಕ್ ಮಾಡಿದ್ದೆ ಚಿಕ್ಕ ಪಾಪುಗೆ ಅಂತ ಹೇಳಿ. ಸೊ ಇದ್ಯಾಕೋ ಪ್ರಿಂಟು ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು, ಆದರೆ ಒಂದು ಸೈಡ್ ಇದೆ. ಇದೇನಷ್ಟು ಚೆನ್ನಾಗಿಲ್ಲ ಅನ್ಕೊತೀನಿ. ವಾಶ್ ಮಾಡಿದ್ರೆ ಕಲರ್ ಹೋಗುತ್ತೇನೋ ಅಂತ. ಸೊ ಅದಕ್ಕೆ ಇದನ್ನು ರಿಟರ್ನ್ ಮಾಡೋಣ. ಸೊ ನಾನು ಜೆನ್ಯೂನ್ ಅಂದರೆ ನನಗಿಷ್ಟ ಆದರೆ ಅಷ್ಟೇ ಇಟ್ಕೊಳ್ಳೋದು, ಇಲ್ಲಾಂದರೆ ವಾಪಸ್ ಮಾಡ್ತಾಯಿರ್ತೀನಿ. ಸೊ ವ್ಯೂಸ್ಗೋಸ್ಕರ ಅಂತ ಏನು ಫೇಕ್ ಇದೆಲ್ಲ ಕೊಡೋದಿಲ್ಲ. ಸೊ ಇದಂತೂ ತುಂಬ ಚೆನ್ನಾಗಿದೆ. ಸೊ ಬಟ್ ಇದನ್ನು ಇಟ್ಕೊತಾ ಇದ್ದೀನಿ, ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು, ಡಿಸೈನು ಚೆನ್ನಾಗಿದೆಯಲ್ಲ ಅಂತ ತರಿಸ್ದೆ. ಬಟ್ ಇದಕ್ಕೋ ಬಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ, ಒಂದು ಸೈಡ್ ಪ್ರಿಂಟ್ ಇದೆ. ಸೊ ಹಾಗಾಗಿ ಇದು ರಿಟರ್ನ್ ಮಾಡ್ತಿದ್ದೀನಿ. ಇದೊಂದು ಇಟ್ಕೊತಾ ಇದ್ದೀನಿ. ಸೊ ಚೆನ್ನಾಗಿದೆ. ಇವತ್ತೇನು ಮಧ್ಯಾಹ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗೋಗಿದೆ ಫುಲ್ಲು ಮಳೆ. ಸೊ ತುಂಬ ಚೆನ್ನಾಗಿದೆ ಮಳೆಯಲ್ಲಿ ಒಂದೊಂದೇ ಹನಿಗಳು ನೋಡಿ ಹೇಗೆ ಬೀಳ್ತಾ ಇದೆ ಅಂತ. ಸೊ ಇವತ್ತು ಸಂಡೇ ಓಕೆ, ನಾಳೆ ಮಂಡೇ ಓಕೆ ಇಲ್ಲ, ಯಾಕಂದರೆ ಮಕ್ಕಳು ಸ್ಕೂಲಿಂದ ಬಿಡೋದು, ಕರ್ಕೊಂಬರೋದು, ಅದೇ ಯೋಚನೆ ಆಗುತ್ತೆ ಈ ಮಳೆಯಲ್ಲಿ ಹೇಗೆ ಕರ್ಕೊಂಬರೋದು, ಹೇಗೆ ಬಿಡೋದು ಅಂತ. ಸೊ ವ್ಯಾನ್ ಅಂದರೆ ವ್ಯಾನ್ ಅವ್ರಿಗೇನು ಅಷ್ಟು ಯೋಚನೆ ಇರಲ್ಲ. ನಾನೇ ಪಿಕಪ್ ಡ್ರಾಪ್ ನಾವೇ ಆಗಿರೋದ್ರಿಂದ ಸೊ ಮಳೆ ಬರುತ್ತೆ ಅಂದ್ರೇ ಯೋಚನೆ, ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಅಂತಲೇ ಗೊತ್ತಾಗೋದಿಲ್ಲ ಮಳೆ. ಸೊ ಇವತ್ತೇನೋ ಸಂಡೇ ಬೆಳಗ್ಗೆಯಿಂದ ಹಿಡ್ಕೊಂಡೇ ಇದೆ. ಒಂದು ಸಲ ಬರುತ್ತೆ, ಒಂದು ಸತಿ ಹೋಗುತ್ತೆ. ಪಾಪ ರಂಗೋಲೆ ಕಾಂಪಿಟೇಷನ್ಗೆ ಅಂತ ರಂಗೋಲೆ ಬಿಟ್ಟು ರಂಗೋಲೆ ಹೋಗಿ, ಮಳೆ ಬಂದು ರಂಗೋಲೆ ಎಲ್ಲ ಹೋಗಿ ಮತ್ತೆ ಪಾಪ ಅವ್ರು ಬರೋಷ್ಟರಲ್ಲಿ ಇನ್ನೊಂದು ಸತಿ ಎಲ್ಲ ಬಿಡ್ತಾಯಿದ್ರು. ನನ್ನ ಮಗಳು ಮತ್ತೆ ಇನ್ನೊಂದು ಸತಿ ಬಿಟ್ಲು. ಪಾಪ ಇದು ಹೊತ್ತು ಮಳೆ ಬಂದೆಲ್ಲ ಹೊಟ್ಟೆ ಹೋಯ್ತು. ಸೊ ಮಳೆಗಾಲದಲ್ಲಿ ಹೀಗೆ ಅಲ್ವಾ. ಸೊ ಅನಿಸುತ್ತೆ ಈ ಮಳೆಗಾಲದಲ್ಲಿ ಮಡಿಕೇರಿ, ಚಿಕ್ಕಮಂಗ್ಳೂರು, ಉಡುಪಿ, ಮಂಗಳೂರು ಸೈಡವರೆಲ್ಲ ಹೇಗಿರ್ತಾರೆ, ಯಾವಾಗಲೂ ಮಳೆ ಬರ್ತಿರುತ್ತಲ್ಲ, ಅವ್ರ ಕೆಲಸ ಕಾರ್ಯಗಳೆಲ್ಲ ಹೇಗೆ ಮಾಡ್ಕೊತಾರೆ, ಬಟ್ಟೆಗಳೆಲ್ಲ ಹೇಗೆ ಒಣಗಿಸ್ತಾರೆ ಅಂತ ಅನಿಸ್ತಾ ಇರುತ್ತೆ. ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಈ ರೀತಿ ಮಳೆಗಳು ಬರ್ತಾ ಇರುತ್ತೆ, ಗಿಜಿ ಅಂತ ಇರುತ್ತೆ. ಸೊ ಹೇಗೆ ಟೈಮ್ ಮಾಡ್ತಾರೆ ಅಂತ. ಇವತ್ತೇನೋ ಸಂಡೇ ಮನೆಯಲ್ಲಿರೋದಕ್ಕೆ ಸೊ ಒದ್ಕೊಂಡು ಮಲ್ಕೊಂಡು ಏನಾದ್ರು ತಿನ್ಕೊಂಡು ಚೆನ್ನಾಗಿ ಅನಿಸುತ್ತೆ. ಕೆಲ್ಸಕ್ಕೆ ಹೋಗೋ ದಿವಸ ಅಂತೂ ಸೊ ಹೀಗೆ ಏನು ಮಾಡೋಕ್ಕಾಗಲ್ಲ. ಮಗಳು ರಂಗೋಲಿ ನೋಡಿ ಪಾಪ ಬಾಗಿಲಲ್ಲೆಲ್ಲ ಬಿಟ್ಟಿತ್ತು, ಎಲ್ಲ ಹೊಟ್ಟೋಯ್ತು. ಸೊ ಈಗ ನೀರು ನೋಡಿ ಹೇಗೆ ಹರ್ಕೊಂಡು ಹೋಗ್ತಾ ಇದೆ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಮಾಡಿ, ಸೊ ಇವಾಗ ಗಂಜಿ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ರೈಸ್ ಆಗಿದೆ. ಸೊ ಈ ಕಡೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಸೊ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಎಲ್ಲ ಬೇಯಿಸಿಟ್ಟಿದ್ದೀನಿ. ಸೊ ಮತ್ತು ಈಗ ರಾತ್ರಿನೇ ಬಾದಾಮಿ ನೆನೆಸಿದ್ದೆ, ಈಗ ಸುಲ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಮಕ್ಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಈಗ ನಾನು ಒಂದು 4-5 ತೊಗೊಂಡಿದ್ದೀನಿ. ಸೊ ಈಗ ನೀರು ಕುಡ್ಕೊಂಡು
ಸೊ ಕೂತ್ಕೊಂಡು ಬಾದಾಮಿ ತಿಂದು ಸೊ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ. ಸೊ ಹಾಗೆ ಕ್ವಿಕ್ಕಾಗಿ ಒಂದು 5 ನಿಮಿಷ ಪೇಪರ್ ಓದಿ ಮುಗಿಸೋಣ ಅಂತ ಹೇಳಿ. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ಮಕ್ಕಳನ್ನ ಎದ್ದಿಲ್ಲ, ಎಬ್ಬರಿಸ್ಬೇಕು. ಈಗಾಗಲೇ 6:45 ಟೈಮು. ಸೊ ನಂದೆಲ್ಲ ಕೆಲಸ ಮುಗ್ದಿದೆ, ಟಿಫನ್ ರೆಡಿಯಾಗಿದೆ, ಕ್ಲೀನಾಗಿದೆ. ಸೊ ಮಕ್ಳಿಗೆ ಬೇಕಾಗಿರೋವಂಥದ್ದೆಲ್ಲ ಮಾಡಿಟ್ಟಿದ್ದೀನಿ. ಈಗ ಬಾದಾಮಿ ಸುಲ್ಕೊಂಡು ತಿನ್ಕೊಂಡು ಒಂದು 5 ನಿಮಿಷ ಪೇಪರ್ ಓದ್ಕೊಂಬರೋಣ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಫಸ್ಟ್ ಡೇ ಆಫ್ ಮೈ ಸ್ಕೂಲ್ ಜರ್ನಿ. ಸೊ ಇವತ್ತಿನ ನಾನು ಸ್ಕೂಲ್ಗೆ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ, ಹೇಗಿರುತ್ತೆ ಏನು ಅಂತ ಹೇಳಿ ಫಸ್ಟ್ ಡೇ. ಸೊ ಆಲ್ರೆಡಿ ಟೈಮ್ ಆಗಿದೆ 8:30. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ಟಿಫನ್ ಎಲ್ಲ ಆಯಿತು, ಪುಳಿಯೋಗರೆ ಮಾಡಿದ್ದೆ ಇವತ್ತು. ಸೊ ಈಸಿ ಆಗುವಂಥದ್ದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆನ್ನೆನೇ ಪ್ರಿಪೇರ್ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ನೋಡೋಣ ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಭಯ ಇದೆ. ಸೊ ಮಕ್ಕಳಿರ್ತಾರೆ ಇವತ್ತು. ಸೊ ಇವತ್ತು ಮಕ್ಕಳನ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಕಿಡ್ಸು. ಸೊ ನೋಡೋಣ ಬನ್ನಿ ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ವೆಲ್ಕಮ್. ಹಸ್ಬೆಂಡ್ಗೂ ಎಲ್ಲ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಅವರು ಮಕ್ಕಳನ್ನ ಬಿಟ್ಟು ಬಂದಮೇಲೆ ಗಂಜಿ ಕುಡೀರಿ ಅಂತ ಗಂಜಿನೂ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಬ್ಯಾಗು, ನನ್ನ ಬಾಕ್ಸು ಎಲ್ಲ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ರೆಡಿ ಮಾಡಿ ಕಳಿಸಿ, ನಾನು ರೆಡಿಯಾಗಿ ಹಸ್ಬೆಂಡ್ಗೆಲ್ಲ ರೆಡಿ ಮಾಡಿಟ್ಟು ಸೊ ಎಲ್ಲ ಆಗಿದೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸೊ ಹೀಗೆ ಫುಲ್ಲೆಲ್ಲ ಮಾಡ್ಕೊಂಡು ಹೋಗೋವಂಥ ಶಕ್ತಿ ನನಗೆ ಕೊಡಬೇಕು ದೇವರು, ನನ್ನ ಹಿಂದೆ ಸಪೋರ್ಟ್ ಆಗಿರಬೇಕು. ಸೊ ಎಲ್ಲರೂ ನಮ್ಮ ಮನೇಲಂತೂ ಫುಲ್ಲೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಹಸ್ಬೆಂಡು ಫಸ್ಟು ಏನಕ್ಕೆ ಬೇಡ ಅಂತ ಅಂತಿದ್ರು. ಇವತ್ತು ಮಕ್ಕಳು ಹಸ್ಬೆಂಡೆಲ್ಲ ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳಿ. ಸೊ ನಮ್ಮ 14 ಇಯರ್ಸ್ ಮ್ಯಾರೇಜ್ ಜರ್ನಿಲಿ ಇವತ್ತೇ ಫಸ್ಟು ನಾನು ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇರೋವಂಥದ್ದು. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಸ್ಕೂಲಿಗೆ ಬಂದಿದ್ದೀನಿ, ಇನ್ನು ಟೀಚರ್ಸ್ ಯಾರೂ ಬಂದಿಲ್ಲ, ಮೇಡಮು ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಡೇ ಅಲ್ವಾ, ಬೇಗ ಬಂದಿದ್ದೀವಿ. ಸೊ ಈಗ ಆಲ್ರೆಡಿ ಸಂಜೆ ಆಗಿದೆ ಟೈಮು. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಸ್ಕೂಲೆಲ್ಲ ಮುಗೀತು ಫಸ್ಟ್ ಡೇ. ಸೊ ನನ್ನ ಬೈಕ್ ಯಾಕೋ ಸ್ಟಾರ್ಟೇ ಆಗಿಲ್ಲ, ಕೀ ಹತ್ರ ಸ್ಟ್ರಕ್ ಆಗಿಬಿಟ್ಟಿತ್ತು. ಹಾಗಾಗಿ ನನ್ನ ಫ್ರೆಂಡ್ದು ಗಾಡಿ ಇಡ್ಸ್ಕೊಂಡು ಬಂದೆ. ಅದು ಎಲೆಕ್ಟ್ರಿಕ್ ವೆಹಿಕಲ್ಲು, ಬಟ್ ಅಲ್ಲಿ ಚಾರ್ಜ್ ಇತ್ತು, ತೊಗೊಂಡು ಬಂದೆ. ಬಟ್ ಸ್ಕೂಲ್ ಹತ್ರ ಬಂದು ಈಗ ಆನ್ ಆಗ್ತಾನೇ ಇಲ್ಲ. ಸೊ 20% ಇದೆ ಚಾರ್ಜ್ ಇನ್ನೂ. ಸೊ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಬೈಕ್ ತಂದಿರೋ ಅಂಥದ್ದು. ಸೊ ಸಖತ್ತು ಟೆನ್ಷನ್ ಆಗೋಯಿತು, ಏನು ಮಾಡೋದು ಅಂತ 1/2 hour ಅಲ್ಲೇ ನಿಂತ್ಬಿಟ್ವಿ. ಸೊ ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿ, ಇಲ್ಲ ಚಾರ್ಜರನ್ನು ಪೌಡರ್ ಮಾಡ್ತೀನಿ, ಸೊ ಅಲ್ಲಿ ಸ್ಕೂಲಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಈಗ ಚಾರ್ಜರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಯಾಕೋ ಟೈಮೇ ಸರಿ ಇಲ್ಲ ಅನಿಸ್ಬಿಡ್ತು, ಆ ರೀತಿ ಆಗೋಯಿತು. ನನ್ನ ಮಗಳು ಇವತ್ತು ಮಾರ್ನಿಂಗ್ ಎಲ್ಲರಿಗೂ ಬಾಕ್ಸ್ಗೆಲ್ಲ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಸೊ ಈ ಕಡೆ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ, ಚಪಾತಿ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಎಲ್ಲ ಹಾಕಿರೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಇನ್ಮೇಲೆ ವಿಡಿಯೋಸ್ ಎಲ್ಲ ಸಂಜೆ ಹೊತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ರೂಟೀನ್ ಇರೋದ್ರಿಂದ ಎಡಿಟಿಂಗು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ನೋಡಿ ಇನ್ಮೇಲೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಸಪೋರ್ಟ್ ಮಾಡಿ.